ವೀಕ್ಷಕರೇ ನಮಸ್ಕಾರ. ಕಥಾಮೃತ ಚಾನೆಲ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಶ್ರಾವಣ ಮಾಸ ಶುರುವಾಗಿದೆ. ಇನ್ನೇನು ಒಂದಾದ ಮೇಲೆ ಒಂದು ಹಬ್ಬಗಳ ಸಾಲು. ಕೆಲವೇ ದಿನಗಳಲ್ಲಿ ನಾಗರ ಪಂಚಮಿ ಕೂಡ ಬರ್ತಾ ಇದೆ. ಇಲ್ಲಿ ಬಹುತೇಕ ಮಂದಿ ಅದನ್ನ ಆಚರಿಸ್ತಾ ಇರ್ತೀರಿ ಕೂಡ. ಆದರೆ ಆ ಹಬ್ಬದ ಆಚರಣೆಯ ಹಿಂದಿನ ಕಥೆ ನಿಮಗೆ ಗೊತ್ತಾ? ಅದರ ಹಿಂದೆ ಎಂಥ ಕುತೂಹಲಕಾರಿ ಘಟನೆಗಳು ನಡೆದಿತ್ತು ಎಂಬುದು ನಿಮಗೆ ಗೊತ್ತಾ? ಅಂಧಃ ಪಂಗುಂ ನಯತಿಯತ್ರ ತತ್ರ ನಾಶಃ ಸುನಿಶ್ಚಿತಃ ವಿವೇಕಹೀನ ಕೃತಂ ಕರ್ಮ ನಿಷ್ಫಲಂ ತು ನ ಸಂಶಯಃ. ಅಂದ್ರೆ ನಾವು ಮಾಡುವ ಕಾರ್ಯದ ಸಂಪೂರ್ಣ ಅರ್ಥ ತಿಳಿಯದೆ ವಿವೇಕಹೀನವಾಗಿ ಮಾಡುವ ಕೆಲಸ ನಿಷ್ಫಲವಾಗಿರುತ್ತದೆ ಅಂತ. ಆದ್ದರಿಂದ ಈ ವರ್ಷ ಹಬ್ಬ ಆಚರಿಸುವ ಮೊದಲು ಅದರ ಹಿಂದಿನ ಕಥೆಯನ್ನ ತಿಳಿದು ಆಚರಣೆಯ ಸಂಪೂರ್ಣ ಫಲವನ್ನ ಪಡೆಯೋಣ. ನೀವಿನ್ನು ಕಥಾಮೃತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕಲಿಯ ಪ್ರಭಾವಕ್ಕೊಳಗಾದ ಪರೀಕ್ಷಿತ ಶಾಪಕ್ಕೊಳಗಾಗಿ ತಕ್ಷಕನಿಂದ ಕಚ್ಚಿ ಸತ್ತ ಕಥೆಯನ್ನ ಕೇಳಿದ್ದೀರಿ. ನೀವಿನ್ನು ಆ ವಿಡಿಯೋವನ್ನ ನೋಡಿಲ್ಲವಾದರೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. ಹೀಗೆ ಪರೀಕ್ಷಿತನ ಸಾವಿನ ನಂತರ ಆತನ ಹಿರಿಯ ಮಗ ಜನಮೇಜಯನಿಗೆ ಪಟ್ಟವನ್ನ ಕಟ್ಟಿ ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ಕೊಡಲಾಗುತ್ತದೆ. ಜನಮೇಜಯ ಕಾಶಿರಾಜ ಸುವರ್ಣವರ್ಮನ ಮಗಳು ವಪುಷ್ಟಮೆಯನ್ನ ವಿವಾಹ ಆಗ್ತಾನೆ. ಹೀಗೆ ಆತ ಧರ್ಮಿಷ್ಠನಾಗಿ ಹಸ್ತಿನಾವತಿಯನ್ನ ನಡೆಸಿಕೊಂಡು ಹೋಗ್ತಾನೆ. ಆದರೆ ಆತನಿಗೆ ಒಂದೇ ಒಂದು ಕೊರಗು. ತನ್ನ ತಂದೆಯ ಅಕಾಲಿಕ ಮರಣಕ್ಕೆ ಕಾರಣೀಕರ್ತನಾದ ವ್ಯಕ್ತಿಯನ್ನ ಸುಮ್ಮನೆ ಬಿಡಬಾರದು. ಆತನಷ್ಟೇ ಅಲ್ಲ, ಆತನ ಸಂಪೂರ್ಣ ವಂಶವನ್ನ ನಿರ್ವಂಶ ಮಾಡಬೇಕು ಅಂತ ಪಣ ತೊಡ್ತಾನೆ. ಆತ ತನ್ನ ಬೇಹುಗಾರರಿಂದ ಪರೀಕ್ಷಿತನ ಕೊನೆಯ ಸಮಯದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾನೆ. ಶೃಂಗಿ ಮುನಿಯೇನೋ ತಂದೆಗಾದ ಅವಮಾನವನ್ನ ಸಹಿಸದೆ ಶಾಪವನ್ನ ಕೊಟ್ಟ. ಆದ್ರೆ ಆತ ಅದನ್ನ ತಡೆಯಲು ರಾಜನಿಗೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ದ. ಆದ್ರೆ ತಕ್ಷಕ ಆತ ಮಾಡಿದ್ದಾದ್ರೂ ಏನು? ತಂದೆಯನ್ನು ಕಾಪಾಡಲು ಬಂದ ವಿಷವೈದ್ಯ ಕಶ್ಯಪ ಬ್ರಾಹ್ಮಣನನ್ನ ಸಂಪತ್ತಿನ ಆಸೆಯನ್ನ ತೋರಿಸಿ ಹಿಂದಕ್ಕೆ ಕಳಿಸಿದ್ದಾನೆ. ಇಲ್ಲದಿದ್ರೆ ಆ ಮಹಾವೈದ್ಯ ಖಂಡಿತವಾಗಿಯೂ ತನ್ನ ತಂದೆಯನ್ನ ತಕ್ಷಕನ ಕಾರ್ಕೋಟಕ ವಿಷದಿಂದ ಕಾಪಾಡ್ತಿದ್ದ. ಈ ವಿಷಯ ತಿಳಿದಿದ್ದೇ ತಡ ಜನಮೇಜಯ ಕೆಂಡಾಮಂಡಲವಾಗ್ತಾನೆ. ತಕ್ಷಕನಷ್ಟೇ ಅಲ್ಲ, ಯಾವ ಉರಗ ಸಂತತಿಯನ್ನು ಈ ಭೂಮಿಯ ಮೇಲೆ ಉಳಿಯಗೊಡಲೊಲ್ಲೆ ಎಂದು ಪ್ರತಿಜ್ಞೆ ಮಾಡಿ ತನ್ನ ಆಸ್ಥಾನದ ದ್ವಿಜೋತ್ತಮರನ್ನೆಲ್ಲ ಕರೆಸಿ ಒಂದು ಮಹಾ ಸರ್ಪಯಾಗಕ್ಕೆ ಅಣಿ ಇಟ್ಟುಕೊಳ್ತಾನೆ. ವೀಕ್ಷಕರೇ, ಅದೆಂಥ ಯಾಗ! ಭೂಮಿಯ ಮೇಲೆ ಹಿಂದೆಂದೂ ನಡೆದಿಲ್ಲ, ಮುಂದೂ ಸಹ ನಡೆಯುವುದು ಕಷ್ಟ ಸಾಧ್ಯ. ಅಲ್ಲಿ ಲಕ್ಷಾಂತರ ಬ್ರಾಹ್ಮಣರು, ಮುನಿವರ್ಯರು, ಜ್ಞಾನಿಗಳು, ತಪಸ್ವಿಗಳ ದಂಡೇ ನೆರೆಯತೊಡಗುತ್ತೆ. ಚಕ್ರವರ್ತಿಯ ಯಾಗಕ್ಕೆ ಕೈ ಜೋಡಿಸಲು ದೂರ ದೂರದಿಂದ ಜನ ಬರ್ತಾರೆ. ಅಂತಹ ಮಹಾಯಾಗಕ್ಕೆ ಮಂಟಪ, ಯಾಗಶಾಲೆಯನ್ನ ನಿರ್ಮಿಸಲು ದೇವಶಿಲ್ಪಿ ವಿಶ್ವಕರ್ಮನನ್ನ ಕರೆಸಲಾಗುತ್ತೆ. ಅಂತಹ ಮಹಾಯಾಗವನ್ನ ಮಾಡುವಾಗ ಮುಹೂರ್ತ, ಸ್ಥಳ ಪರೀಕ್ಷೆಯನ್ನ ನೋಡಲಾಗದೇ ಇದ್ದಿತ್ತೆ. ಸ್ಥಪತಿ ಎನ್ನುವಂತಹ ಜ್ಯೋತಿಷಿ, ಖಗೋಳಜ್ಞ ತನ್ನ ಶಕ್ತಿಯಿಂದ ಅದನ್ನೆಲ್ಲ ಪರೀಕ್ಷಿಸ್ತಾನೆ. ಒಬ್ಬ ಬ್ರಾಹ್ಮಣನಿಂದ ಈ ಯಾಗ ಅಪೂರ್ಣವಾಗುವ ಮುನ್ಸೂಚನೆಯನ್ನ ಜನಮೇಜಯ ರಾಜನಿಗೆ ನೀಡ್ತಾನೆ. ಒಂದು ಕ್ಷಣ ಆತಂಕಕ್ಕೊಳಗಾದ ರಾಜ ತನ್ನ ಅನುಮತಿ ಇಲ್ಲದೆ ಯಾವ ಅಪರಿಚಿತನನ್ನು ಒಂದು ಹುಳವನ್ನು ಕೂಡ ಒಳಗೆ ಬಿಡಬೇಡಿ ಅಂತ ತನ್ನ ಭಟರಿಗೆ ಹೇಳ್ತಾನೆ. ಅಲ್ಲದೆ ಯಾಗ ಕಾರ್ಯದ ತಯಾರಿಯನ್ನ ಮುಂದುವರಿಸುವಂತೆ ಹೇಳ್ತಾನೆ. ಅಂತೆಯೇ ಇತ್ತ ಜನಮೇಜಯನ ಯಾಗದ ವಿಷಯ ತಿಳಿತಾ ಇದ್ದಂತೆ ತಕ್ಷಕ ಇಂದ್ರಲೋಕಕ್ಕೆ ಓಡಿ ಹೋಗಿ ಆತನ ಅಭಯಹಸ್ತಕ್ಕಾಗಿ ಅಂಗಲಾಚ್ತಾನೆ. ಇಂದ್ರ ತಕ್ಷಕನ ಸ್ನೇಹಕ್ಕಾಗಿ ಆತನನ್ನ ತನ್ನ ಅರಮನೆಯಲ್ಲೇ ಅಡಗುವಂತೆ ಹೇಳ್ತಾನೆ. ಯಾಗ ಶುರುವಾಗುತ್ತೆ. ಅದೆಂಥ ಯಾಗ! ಭಯ ಹುಟ್ಟಿಸುವಂತಹ ಭೀಭತ್ಸ ಯಾಗ. ಮಂತ್ರದೃಷ್ಟಾರರು, ದ್ವಿಜೋತ್ತಮರು ತಮ್ಮ ಏರು ದನಿಯಲ್ಲಿ ಮಂತ್ರವನ್ನ ಉಚ್ಚರಿಸ್ತಾ ಇದ್ರೆ ಲಕ್ಷಾಂತರ ಉರಗಗಳು ಒಂದರ ಮೇಲೊಂದರಂತೆ ಹಾರಿ ಬಂದು ಯಜ್ಞಕುಂಡಕ್ಕೆ ಬೀಳ್ತಾ ಇವೆ. ನಾಗವಂಶದ ಎಷ್ಟೋ ಸರ್ಪಗಳು ನೋಡುತ್ತಿದ್ದಂತೆ ಯಜ್ಞಕುಂಡದಲ್ಲಿ ಆಹುತಿಯಾಗ್ತಾ ಇವೆ. ಅಲ್ಲಿ ತಪ್ಪೇ ಮಾಡದಂತಹ ಅದೆಷ್ಟೋ ಉರಗಗಳು ಕಣ್ಣೀರಿಡುತ್ತಾ ಅಸಹಾಯಕರಾಗಿ ಮಂತ್ರಬಲಕ್ಕೆ ಶರಣಾಗಿ ಕೊನೆಯುಸಿರಿಡುತ್ತಾ ಇದೆ. ಅದೊಂದು ಕರುಣಾಜನಕ ದೃಶ್ಯ. ಇತ್ತ ಇನ್ನೊಬ್ಬ ನಾಗವಂಶದ ರಾಜ ವಾಸುಕಿ ತಕ್ಷಕನಂತೆ ಅಡಗದೆ ತನ್ನ ವಂಶದವರನ್ನ ಕಾಪಾಡುವುದು ಹೇಗೆ ಎಂದು ಯೋಚಿಸುತ್ತಾ ಆತ ಒಂದು ಉಪಾಯವನ್ನ ಯೋಚಿಸ್ತಾನೆ. ಆತ ತನ್ನ ತಂಗಿ ಮಾನಸಳನ್ನ ಮಹಾಮುನಿ ಜರಾತ್ಕಾರುವಿಗೆ ವಿವಾಹ ಮಾಡಿ ಕೊಟ್ಟಿರ್ತಾನೆ. ಅವರಿಬ್ಬರ ಮಗನೇ ಆಸ್ತಿಕ.
ಈತ ಮಹಾಪಂಡಿತನಾಗಿರ್ತಾನೆ ಹಾಗೂ ಹಲವು ಸಿದ್ಧಿಗಳನ್ನ ಬಾಲ್ಯದಿಂದಲೇ ತನ್ನ ತಂದೆಯಿಂದ ಸಿದ್ಧಿಸಿಕೊಂಡಿರ್ತಾನೆ. ವಾಸುಕಿ ತನ್ನ ತಂಗಿಗೆ ನಾಗವಂಶವನ್ನ ಕಾಪಾಡಲು ಕೇಳಿಕೊಳ್ಳುವಂತೆ ನಿನ್ನ ಮಗ ಆಸ್ತಿಕನಿಗೆ ಹೇಳು ಎಂದು ಕೇಳ್ತಾನೆ. ಅಂತೆಯೇ ಮಾನಸ ಪುತ್ರನನ್ನ ಕರೆದು ಮಾತೃವಂಶವನ್ನ ಉಳಿಸಲು ಕೇಳಿಕೊಳ್ತಾಳೆ. ಮಾತ್ರವಾಕ್ಯ ಪರಿಪಾಲನೆಗಾಗಿ ಆಸ್ತಿಕ ತಾಯಿಯ ಇಚ್ಛೆಯಂತೆ ಯಾಗ ನಡೆಯುವ ಸ್ಥಳಕ್ಕೆ ಬರ್ತಾನೆ. ಆದರೆ ಕಾವಲಿನ ಭಟರು ಆತನನ್ನ ದ್ವಾರದಲ್ಲೇ ನಿಲ್ಲಿಸಿ ಒಳಗೆ ಪ್ರವೇಶಿಸದಂತೆ ತಡೀತಾರೆ. ಆಸ್ತಿಕ ಅಲ್ಲಿಯೇ ನಿಂತು ಎರಡೂ ಕೈಯನ್ನ ಜೋಡಿಸಿ ಜನಮೇಜಯನನ್ನ ಹಾಗೂ ಅಲ್ಲಿ ನೆರೆದಿರುವಂತಹ ವಿಪ್ರವೃಂದವನ್ನ ಋಷಿ ಮುನಿಗಳನ್ನ ಯಥೇಚ್ಛವಾಗಿ ಬಣ್ಣಿಸುತ್ತಾ ಸಂತುಷ್ಟಗೊಳಿಸುವ ಯತ್ನವನ್ನ ಶುರುವಿಟ್ಕೊಳ್ತಾನೆ. ಆತನ ವಾಕ್ಚತುರತೆಗೆ ನೆರೆದಿರುವಂತಹವರೆಲ್ಲರೂ ಖುದ್ದು ರಾಜನು ಕೂಡ ಚಕಿತನಾಗ್ತಾನೆ. ಸಂತುಷ್ಟನಾದ ರಾಜ ನಿನಗೇನು ಬರಬೇಕು ಅಂತ ಕೇಳ್ತಾನೆ. ಯಾಗಕುಂಡದಲ್ಲಿ ಅದೆಷ್ಟೋ ಉರಗುಗಳು ಆಹುತಿ ಆಗ್ತಾ ಇರುತ್ತೆ. ಆದರೆ ತಕ್ಷಕ ಇನ್ನೂ ಬರದೇ ಇರುವುದನ್ನ ಕಂಡ ದ್ವಿಜೋತ್ತಮರು ಆತ ಇಂದ್ರನ ಅರಮನೆಯಲ್ಲಿ ಅಡಗಿರುವುದನ್ನ ತಮ್ಮ ಸೂಕ್ಷ್ಮಮತಿಯಿಂದ ಗ್ರಹಿಸ್ತಾರೆ. ರಾಜ ಕೋಪಗೊಂಡು ಇಂದ್ರನ ಸಮೇತ ತಕ್ಷಕನನ್ನ ಆಹುತಿಗೆ ತೆಗೆದುಕೊಳ್ಳುವಂತೆ ಹೇಳ್ತಾನೆ. ಯಾಗದೀಕ್ಷೆ ಪಡೆದಂತಹ ಜನಮೇಜಯನೇ ಆದೇಶವಿತ್ತ ಮೇಲೆ ಕೇಳ್ಬೇಕೆ? ಅಂತೆಯೇ ದ್ವಿಜೋತ್ತಮರು ಮಂತ್ರವನ್ನ ಉಚ್ಚರಿಸಲು ಪ್ರಾರಂಭಿಸ್ತಾರೆ. ಹೆದರಿದ ಇಂದ್ರ ತಕ್ಷಕನನ್ನ ಬಿಟ್ಟು ಬಿಡ್ತಾನೆ. ಇನ್ನೇನು ತಕ್ಷಕ ಹಾರಿ ಯಜ್ಞಕುಂಡದಲ್ಲಿ ಬೀಳಬೇಕು ಎನ್ನುವಷ್ಟರಲ್ಲಿ ಆಸ್ತಿಕ ತನ್ನ ಬಲದಿಂದ ಆತನನ್ನ ಆಕಾಶದಲ್ಲಿಯೇ ತಡೀತಾನೆ. ಅಲ್ಲದೆ ರಾಜನಲ್ಲಿ ಈ ಯಾಗವನ್ನ ಇಲ್ಲಿಯೇ ನಿಲ್ಲಿಸಬೇಕು, ಅದೇ ನೀನು ನನಗೆ ಕೊಡುವಂತಹ ವರ ಅಂತ ಕೇಳಿಕೊಳ್ತಾನೆ. ಅದಾಗಲೇ ಆಸ್ತಿಕನ ದಿವ್ಯ ತೇಜಸ್ಸಿಗೆ ಮಾರು ಹೋಗಿದ್ದ ರಾಜ ಉಳಿದ ಋಷಿವರೇಣ್ಯರ ಮಾತಿನಂತೆ ಅಸ್ತು ಎಂದು ಹೇಳ್ತಾನೆ. ಅಲ್ಲದೆ ಆತ ಸಾಮಾನ್ಯನಲ್ಲವೆಂದು ಅರಿಕೆ ಮಾಡಿಕೊಂಡ ರಾಜ ತನ್ನ ಸೇಡಿನ ಮನಸ್ಥಿತಿಯಿಂದ ತಾನೆಷ್ಟು ತುಚ್ಛ ಮಟ್ಟಕ್ಕೆ ಇಳಿದೆ ಎಂಬುದನ್ನ ಅರಿತುಕೊಳ್ತಾನೆ. ಬಂದ ಎಲ್ಲಾ ವಿಪ್ರರನ್ನು ಸನ್ಮಾನಿಸಿ ಆಸ್ತಿಕನನ್ನು ಸನ್ಮಾನಿಸಿ ನಾಗವಂಶ ಸಂಪೂರ್ಣವಾಗಿ ನಾಶವಾಗದಂತೆ ತಡೆಗಟ್ತಾನೆ. ವೀಕ್ಷಕರೇ, ಪ್ರಕೃತಿ ಕೇವಲ ಮನುಷ್ಯನಿಗಲ್ಲ, ಅದು ಎಲ್ಲಾ ಜೀವಕುಲಕ್ಕೂ ಕೂಡ ಸೇರಿದ್ದು. ಅದರ ನಿಜವಾದ ಸಮತೋಲನವೇ ಪ್ರಕೃತಿ ಆರಾಧನೆಯ ಮೂಲ ಮಂತ್ರ. ಕ್ರೋಧೋ ಹಿ ಶತ್ರು ಪರಮಸದಾ ನೃಣಂ ಕ್ಷಮಾ ಹಿ ಧರ್ಮ ಪರಮಸದಾ ಮತಃ. ಅಂದ್ರೆ ಕ್ರೋಧ ಮನುಷ್ಯನ ಪರಮಶತ್ರು, ಕ್ಷಮೆ ಪ್ರಾಯಶ್ಚಿತವೇ ದೊಡ್ಡ ಧರ್ಮ. ಎಲ್ಲರಿಗೂ ನಾಗವರ ಪಂಚಮಿಯ ಶುಭಾಶಯಗಳನ್ನು ಕೋರ್ತಾ ಲೋಕೋ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.